ನಮಸ್ಕಾರ ಕನ್ನಡಿಗರೇ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೊನೆಗೂ ಇನ್ನೇನು PKL ಶುರುವಾಗಲು ಕೇವಲ 2 ದಿನಗಳಿರುವಾಗಲೇ ನಮ್ಮ ಬೆಂಗಳೂರು ಬುಲ್ಸ್ ಅವರು ತಮ್ಮ ಹೊಸ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ನಮ್ಮ ಹೊಸ ಕ್ಯಾಪ್ಟನ್ ಯಾರು ಅಂತ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ. ಸೊ ಎಲ್ಲರೂ ಕೂಡ ಅನಿಸಿದ್ರು ಈ ಬಾರಿ ನಮ್ಮ ಬೆಂಗಳೂರು ಬುಲ್ಸ್ ಅವರು ಆಕಾಶ್ ಶಿಂದೆ ಅವರನ್ನು ಹೊಸ ಕ್ಯಾಪ್ಟನ್ ಮಾಡುವ ಸಾಧ್ಯತೆ ಇದೆ ಅಂತ. ಆದರೆ ಇಲ್ಲಿ ಎಲ್ಲರಿಗೂ ಕೂಡ ತುಂಬಾ ದೊಡ್ಡ ನಿರಾಸೆ ಆಗಿದೆ ಅಂತ ಹೇಳಬಹುದು. ಯಾಕೆಂದ್ರೆ ಬೆಂಗಳೂರು ಬುಲ್ಸ್ ಅವರು ಆಕಾಶ್ ಶಿಂದೆ ಅವರನ್ನು ಈ ಬಾರಿ PKL ಗೆ ವೈಸ್ ಕ್ಯಾಪ್ಟನ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಇವರು ಈ ಬಾರಿ ಬುಲ್ಸ್ ಪರವಾಗಿ ವೈಸ್ ಕ್ಯಾಪ್ಟನ್ ಆಗಿ ಆಡಲಿದ್ದು ಅಂಕುಶ್ ರಾಠಿ ಅವರನ್ನು ನಮ್ಮ ತಂಡ ಹೊಸ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದೆ. ಹೌದು ಫ್ರೆಂಡ್ಸ್, ಅಂಕುಶ್ ರಾಠಿ ಅವರಿಗೆ PKL ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ. ಕಳೆದ 3 ಸೀಸನ್ಗಳಿಂದ ಇವರು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಪರವಾಗಿ ಆಡಿದ್ದು ಇವರ ಪರ್ಫಾರ್ಮೆನ್ಸ್ ಅಂತ ಟಾಪ್ ನಾಚ್ ಆಗಿದೆ. ಮತ್ತು ಇವರಿಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇರುವುದರಿಂದ BC ರಮೇಶ್ ಅವರು ಇವರನ್ನೇ ಆಸ್ ಹೊಸ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಕೆಲವು ಅಭಿಮಾನಿಗಳಿಗೆ ಸ್ವಲ್ಪ ಬೇಜಾರು ಕೂಡ ಆಗಿರಬಹುದು. ಯಾಕೆಂದ್ರೆ ಎಲ್ಲರೂ ಅನಿಸಿದ್ದರು ಆಕಾಶ್ ಶಿಂದೆ ಅಥವಾ ಯೋಗೇಶ್ ದಯ್ಯರ್ ಅವರು ಹೊಸ ಕ್ಯಾಪ್ಟನ್ ಆಗಬಹುದಂತ. ಆದರೆ ಇಲ್ಲಿ BC ರಮೇಶ್ ಅವರು ಬೇರೆ ತರನೇ ಯೋಚನೆ ಮಾಡಿ ಅಂಕುಶ್ ರಾಠಿ ಅವರನ್ನು ಹೊಸ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಮತ್ತೆ ನನಗಂತೂ ಇದು ಎಲ್ಲ ರೀತಿಯಲ್ಲಿ ಸರಿಯಾಗಿ ಕಾಣಿಸ್ತಾ ಇದೆ. ಯಾಕೆಂದ್ರೆ ಅಂಕುಶ್ ರಾಠಿ ಅವರಿಗೆ PKL ತುಂಬಾನೇ ಎಕ್ಸ್ಪೀರಿಯನ್ಸ್ ಇದ್ದು ಇವರು ಬುಲ್ಸ್ನ ಕ್ಯಾಪ್ಟನ್ಸಿಯ ಪೊಸಿಷನ್ಗೆ ಲಾಯಕಾದ ಒಬ್ಬ ಆಟಗಾರ. ಸೊ ನಿಮಗೆ ಈ ನ್ಯೂಸ್ ಅನ್ನು ಕೇಳಿ ಏನಿಸಿತ್ತು? ನಿಮ್ಮ ಪ್ರಕಾರ ಬುಲ್ಸ್ ಅವರು ಯಾರನ್ನು ಹೊಸ ಕ್ಯಾಪ್ಟನ್ ಮಾಡಬೇಕಿತ್ತಂತ ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿದೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್.